ವಿಜಯಪುರ ಇಟ್ಟಿಗೆ ಭಟ್ಟಿಯಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಂತಹ ಘಟನೆ ಆಗಿದೆ ಅಂದ್ರೆ ವೈಯಕ್ತಿಕವಾಗಿ ಇದು ತಲೆ ತಗ್ಗಿಸುವಂತಹ ಕೆಲಸ. ನೋಡಿ, ಕಾರ್ಮಿಕರ ಮೇಲೆ ಹಲ್ಲೆಯಾದಂತಹ ಪ್ರಕರಣ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂತಹ ಘಟನೆ ಆಗಿದೆ ಅಂದ್ರೆ ವೈಯಕ್ತಿಕವಾಗಿ ಇದು ತಲೆ ತಗ್ಗಿಸುವಂತಹ ಕೆಲಸ. ಪೊಲೀಸ್ ಕೇಸು, FIR ಆಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಮಾಲೀಕರ ಮನಸ್ಥಿತಿ ನೋಡಿ, ಮನುಷ್ಯತ್ವ ಇರೋರು ಮಾಡೋ ಕೆಲಸನ ಇದು. ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಸೊಲ್ಯೂಷನ್ ಅಲ್ಲ. ಕಾರ್ಮಿಕ ಅನ್ನೋ ಪದ ತೆಗೆದ್ರು ಯಾರಾದರೂ ಹಿಂಗೆ ಹೊಡಿಬಹುದಾ? ಈ ರೀತಿ ಘಟನೆಗಳ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಇಂತಹ ಮನಸ್ಥಿತಿಯನ್ನು ನಾವು ವಿರೋಧಿಸಬೇಕು ಅಂತ ಹೇಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು. ಬಿಜಾಪುರಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಿದೆ ಇದು ಎಲ್ಲರೂ ತಲೆ ತಗ್ಸ್ಕೋಬೇಕು. ಯಾಕಂದರೆ ಇನ್ಹ್ಯೂಮನ್ ಆ್ಯಕ್ಟ್ ಇದು ಲೇಬರು, ಅದು ಪೊಲೀಸ್ ಕೇಸ್, ಅದೆಲ್ಲ ಸೆಕೆಂಡ್ರಿ. ಈ ಥರ ಮನಸ್ಥಿತಿ ಇರ್ತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದ್ದಾರೆ, ಅದು ಕರ್ನಾಟಕದಲ್ಲಾಗಿದೆ ಅಂತಂದರೆ ನನಗೆ ವೈಯಕ್ತಿಕವಾಗಿ ತಲೆ ತಗ್ತಕ್ಕಂಥ ಕೆಲಸ ಇದು ಯಾರನ್ನೋ ಹಿಡ್ಕೊಂಡು ಆ ರೀತಿ ಹಿಗ್ಗಾಮುಗ್ಗ ಬಡ್ದಿರ್ತಕ್ಕಂಥದ್ದು ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ. ಇಲಾಖೆ ಬರೀ ನಮ್ಮ ಇಲಾಖೆ ಎಲ್ಲ, ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿರ್ತಾರೆ. ಕಾನೂನಿನ ಕಠಿಣ ಕ್ರಮ ತೊಗೊಳ್ತೀವಿ. ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಈ ಸೊಲ್ಯೂಷನ್ ಅಲ್ಲ. ಈ ಮನಸ್ಥಿತಿ ಇದೆಯಲ್ಲ, ನೀವು ಈಗ ತಾನೇ ಕೇಳ್ತಾ ಇದ್ರಿ ಇದು ಚೈಲ್ಡ್ ಲೇಬರ್ ಬಗ್ಗೆ, ಬಾಲ ಕಾರ್ಮಿಕರ ಪದ್ಧತಿ ಬಗ್ಗೆ ಕೇಳಿದ್ರಿ. ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ